ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಶಿಲ್ಪಾ ಭಟ್, ಡರ್ಮಟಾಲಜಿಸ್ಟು. ಇವತ್ತು ನಾನು ನಿಮಗೆ ಸೋರಿಯಾಸಿಸ್ ಅನ್ನುವಂಥ ಚರ್ಮದ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಸೋರಿಯಾಸಿಸ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೋರಿಯಾಸಿಸ್ ಅನ್ನುವಂಥ ಕಾಯಿಲೆ ಒಂದು ಆಟೋ ಇಮ್ಯೂನ್ ಪ್ರಾಬ್ಲಮ್. ಅಂದರೆ ನಮ್ಮ ಶರೀರದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಆಟೋ ಇಮ್ಯೂನ್ ಅಂದರೆ ಸೆಲ್ಫ್ ಅಗೇನಸ್ಟ್ ನಮ್ಮ ವಿರುದ್ಧನೇ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಸೊ ಏನಾಗುತ್ತೆ ಈ ಸಿಚುವೇಶನ್ನಲ್ಲಿ? ಬಿಳಿ ರಕ್ತ ಕಣಗಳು ಹೋಗ್ಬಿಟ್ಟು ಚರ್ಮನ ಜಾಸ್ತಿ ಉತ್ಪತ್ತಿ ಆಗೋ ತರ ಮಾಡತ್ತೆ. ನಾರ್ಮಲ್ ಆಗಿ ಚರ್ಮದ ಜೀವಕೋಶಗಳು 28 ದಿನ ತಗೊಳುತ್ತೆ ಹೊಸ ಸೆಲ್ ಪ್ರೊಡ್ಯೂಸ್ ಆಗಿ ಮೇಲ್ ಬಂದು ಶೆಡ್ ಆಗ್ಲಿಕ್ಕೆ. ಅದನ್ನ ಸೆಲ್ ಸೈಕಲ್ ಅಂತ ಕರಿತೀವಿ. ಸೋರಿಯಾಸಿಸ್ ಅಲ್ಲಿ ಇದು 3 ರಿಂದ 5 ದಿನಕ್ಕೆ ಇಳಿಕೆ ಆಗತ್ತೆ. ಅಂದ್ರೆ ಚರ್ಮದ ಜೀವಕೋಶಗಳು ಬೇಗ ಬೇಗ ಉತ್ಪತ್ತಿ ಆಗತ್ತೆ. ಸೊ ಹಾಗಾಗಿ ಚರ್ಮದ ಮೇಲ್ಗಡೆ ಪದರ 10 ಪಟ್ಟು ಥಿಕ್ ಆಗ್ತಾ ಬರುತ್ತೆ. ಬಿಳಿ ಆಗ್ಬಿಟ್ಟು ಹೊಟ್ಟ ತರ ಡೆಡ್ ಸೆಲ್ಸು ಉದ್ರಕ್ ಶುರು ಆಗುತ್ತೆ. ಸೊ ಹಾಗಾದ್ರೆ ಈ ಸೋರಿಯಾಸಿಸ್ ಕಾಯಿಲೆಯ ಲಕ್ಷಣಗಳೇನು ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಪೇಷಂಟ್ಸಿಗೆ ನಾರ್ಮಲ್ ಆಗಿ ಕಾಮನೆಸ್ಟ್ ಆಗಿ ಆಗುವಂಥದ್ದು ಬಿಳಿಯಾಗಿ ಹೊಟ್ಟ ತರ ಬರೋವಂಥದ್ದು ಚರ್ಮ, ಹಾಗೂ ರೆಡ್ನೆಸ್ ಇರುತ್ತೆ, ಕೆಂಪಾಗಿರುತ್ತೆ ಚರ್ಮ, ಅಲ್ಲಿ ಇಲ್ಲಿ ಪ್ಯಾಚಸ್ ತರ ಫಾರ್ಮ್ ಆಗಿರುತ್ತೆ. ಸೊ ಹಾಗೂ ಚರ್ಮದಲ್ಲಿ ಉರಿ ಆಗ್ತಿದೆ ಡಾಕ್ಟರ್, ಕೆಲವರು ಕಡ್ತ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಸೋರಿಯಾಸಿಸ್ ಬೇರೆ ಬೇರೆ ಭಾಗನ ಇನ್ವಾಲ್ವ್ ಮಾಡ್ಬೋದು. ಸೊ ಸೋರಿಯಾಸಿಸ್ ತಲೆಗೆ ಇನ್ವಾಲ್ವ್ ಆಗ್ಬೋದು, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ, ಕಾಮನ್ ವೆರೈಟಿ. ಅದೇನಂದ್ರೆ ಮೊಣಕಾಲು, ಮೊಣಕೈ, ಈ ತರ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಪಾಮೋಪ್ಲಾಂಟರ್ ಅಂತ ಹೇಳ್ತೀವಿ, ಅಂದ್ರೆ ಕೈ ಮತ್ತೆ ಕಾಲ್ನಲ್ಲಿ ಚರ್ಮ ದಪ್ಪ ಆಗುವಂಥದ್ದು, ಒಡ್ಕೊಳ್ಳೋದು, ಕ್ರ್ಯಾಕ್ಸ್ ಆಗುವಂಥದ್ದು, ಕೆಲವು ಸತಿ ಬ್ಲೀಡ್ ಆಗುವಷ್ಟರ ಮಟ್ಟಿಗೆ ಕ್ರ್ಯಾಕ್ಸ್ ಆಗ್ಬೋದು. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಪ್ರೆಸೆಂಟ್ ಮಾಡುತ್ತೆ. ಕೆಲವು ಸತಿ ಸೋರಿಯಾಸಿಸ್ ಜಾಯಿಂಟ್ಸ್ ಅನ್ನ ಕೂಡ ಇನ್ವಾಲ್ವ್ ಆಗ್ಬೋದು. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಒಂಥರ ಸಿಸ್ಟಮಿಕ್ ಇನ್ಫ್ಲಮೇಟರಿ ಡಿಸೀಸು. ಶರೀರದಲ್ಲಿ ಹಲವಾರು ಭಾಗಗಳಲ್ಲಿ ಇದು ಕಾಣಿಸ್ಕೋಬಹುದು. ತಲೆಯಲ್ಲಿ ಸೋರಿಯಾಸಿಸ್ ಬಂದಾಗ ಥಿಕ್ ಆಗಿ ಡ್ಯಾಂಡ್ರಫ್ ತರ ಕಾಣಿಸ್ಕೊಳ್ಳುತ್ತೆ. ಡ್ಯಾಂಡ್ರಫ್ ಅದು ಸಾಮಾನ್ಯ ಡ್ಯಾಂಡ್ರಫ್ ಆದ್ರೆ ಉದುರು ಹೋಗುತ್ತೆ, 1-2 ಸತಿ ವಾಶ್ ಮಾಡಿದಾಗ ಸ್ವಲ್ಪ ಕಮ್ಮಿ ಆಗತ್ತೆ. ಆದ್ರೆ ಸೋರಿಯಾಸಿಸ್ ಅಲ್ಲಿ ಬರುವಂತ ಡ್ಯಾಂಡ್ರಫ್ ತುಂಬಾ ಥಿಕ್ ಆಗಿ ಅಢೇರೆಂಟ್ ಇರುತ್ತೆ, ಸ್ಕಾಲ್ಪಿಗೆ ತುಂಬಾ ಅಂಟ್ಕೊಂಡಿರುತ್ತೆ. ನಾವು ಸುಮ್ನೆ ಹಿಂಗ್ ಅಂದ್ರೂ ಬರಲ್ಲ, ಅದು ಅಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಸೊ ತಲೆಯಲ್ಲಿ ಕೆಲವು ಸತಿ ನವೆ ಆಗ್ಬೋದು, ತುಂಬಾ ತುರ್ಕೆ ಆಗಿ ತುಂಬಾ ಕೆರೆದು ಬಿಟ್ರೆ ಕೂದಲು ಡ್ಯಾಮೇಜ್ ಆಗುತ್ತೆ. ಆದ್ರೆ ಸಾಮಾನ್ಯವಾಗಿ ಸೋರಿಯಾಸಿಸ್ ಇಂದ ತಲೆ ಕೂದಲು ಉದುರೋದಿಲ್ಲ. ಸೊ ಸೋರಿಯಾಸಿಸ್ ಸ್ಕ್ಯಾಲ್ಪಲ್ ಬರ್ಬೋದು, ನೆಕ್ಸ್ಟ್ ನೇಲ್ ಅಲ್ಲಿ ಬರ್ಬೋದು. ಸೊ ಉಗುರ್ನಲ್ಲಿ ಏನಾಗುತ್ತೆ, ಉಗುರಿನ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಪಿಟ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೇಲಲ್ಲಿ ಸಣ್ಣ ಸಣ್ಣ ಹೋಲ್ಸ್ ತರ ಕಾಣ್ಕೊಳಕ್ ಶುರು ಆಗತ್ತೆ. ಸೊ ನೇಲ್ಸ್ ಬ್ರಿಟಲ್ ಆಗ್ಬೋದು, ನೇಲ್ ಕೆಳಗಡೆ ದಪ್ಪ ಆಗ್ಬೋದು. ಸೊ ನೇಲ್ ಸೋರಿಯಾಸಿಸ್ ಇದು ಇನ್ಫ್ಯಾಕ್ಟ್ ಮುಂದಕ್ಕೆ ಜಾಯಿಂಟ್ ಸೋರಿಯಾಸಿಸ್ಗೆ ಎಡೆ ಮಾಡ್ಕೊಡುತ್ತೆ. ಇದು ತುಂಬಾ ಕಾಮನ್ ಆಗಿ ನಾವು ನೋಡ್ತೀವಿ. ನೇಲ್ ಇನ್ವಾಲ್ವ್ ಆದ ತಕ್ಷಣ ಅವರಿಗೆ ನೆಕ್ಸ್ಟ್ ಜಾಯಿಂಟ್ಸ್ ಇನ್ವಾಲ್ವ್ ಆಗಕ್ ಶುರು ಆಗುತ್ತೆ. ಸೊ ಸೋರಿಯಾಟಿಕ್ ಮೋನೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಯಾವುದೇ ಒಂದು ಜಾಯಿಂಟ್ ಇನ್ವಾಲ್ವ್ ಆಗ್ಬೋದು. ಸೊ ಒಂದು ಜಾಯಿಂಟ್ ಅಲ್ಲಿ ನೋವಾಗುವಂಥದ್ದು, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್, ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಮೂವ್ ಮಾಡಕ್ ಆಗದೆ ಇರೋದು ಜಾಯಿಂಟ್ ನ. ಸೊ ಆ ಜಾಯಿಂಟ್ ಅಲ್ಲಿ ಪೇನ್ ಬರೋವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು, ಇನ್ಫ್ಲಮೇಷನ್ ಕಾಣಿಸ್ಕೊಳ್ಳುವಂಥದ್ದು ಸೋರಿಯಾಟಿಕ್ ಆರ್ಥ್ರೈಟಿಸ್ ನ ಲಕ್ಷಣ. ಅರ್ಲಿ ಮಾರ್ನಿಂಗ್ ಬ್ಯಾಕ್ ಪೇನು, ಲೋ ಬ್ಯಾಕ್ ಪೇನ್ ಕೂಡ ಸೋರಿಯಾಟಿಕ್ ಆರ್ಥ್ರೈಟಿಸ್ ನ ಅರ್ಲಿಯೆಸ್ಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಈ ಸೋರಿಯಾಸಿಸ್ ಬರೀ ಚರ್ಮದ ಕಾಯಿಲೆ ಅಲ್ಲ, ಇದು ಹೊರಗಡೆ ವಿಸಿಬಲ್ ಆಗಿದೆ. ನಿಮ್ಗೆ ಡಯಾಬಿಟಿಸೋ ಹೈಪರ್ ಟೆನ್ಷನ್ ಇದ್ರೆ ಜನ ತಲೆ ಕೆಡ್ಸ್ಕೊಳಲ್ಲ, ಯಾಕೆಂದ್ರೆ ಬೇರೆಯವ್ರಿಗೆ ಕಾಣಿಸಲ್ಲ ಅದು. ಆದ್ರೆ ಸೋರಿಯಾಸಿಸ್ ಏನಂದ್ರೆ ವಿಸಿಬಲ್ ಆಗಿ ಕಾಣ್ತಿರುತ್ತೆ. ನಂದು ಒಂದ್ ಪೇಷಂಟ್ ಇದ್ದಾರೆ, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಹಣೆ ಮೇಲೆ ಕಾಣಿಸ್ತಾ ಇದೆ ಅಂತ ಅವ್ರು ತುಂಬಾ ಡಿಪ್ರೆಷನ್ಗೆ ಹೊಟ್ಟೋಗಿದ್ರು. ಸೊ ಈ ರೀತಿ ಸೋರಿಯಾಸಿಸ್ ಪೇಷಂಟ್ಸು ಮೆಂಟಲಿ ತುಂಬಾ ಅಫೆಕ್ಟ್ ಆಗಿರುತ್ತೆ. ಆಂಗ್ಸೈಟಿ ಕಾಣಿಸ್ಕೊಳ್ಳುತ್ತೆ, ಕೆಲವು ಸತಿ ಡಿಪ್ರೆಷನ್ ಶುರು ಆಗ್ಬಿಡುತ್ತೆ, ವಿತ್ಡ್ರಾವಲ್ಲು, ಫಂಕ್ಷನ್ಗೆ ಅಟೆಂಡ್ ಮಾಡದೇ ಇರೋದು, ಸೋಷಿಯಲ್ ವಿತ್ಡ್ರಾವಲ್ ಅಂತ ಹೇಳ್ತೀವಿ. ಈ ತರದ ಮಾನಸಿಕವಾಗಿ ಕೂಡ ಸೋರಿಯಾಸಿಸ್ ಪೇಷಂಟ್ಸ್ ನ ಅಫೆಕ್ಟ್ ಮಾಡುತ್ತೆ. ಸೊ ಸೋರಿಯಾಸಿಸ್ ಒಂದು ಸಿಸ್ಟಮಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಸೋರಿಯಾಸಿಸ್ ನಲ್ಲಿ ಮೆಟಬಾಲಿಕ್ ಡಿಸೀಸ್ ಆಗುವಂತ ರಿಸ್ಕ್ ಜಾಸ್ತಿ ಇರುತ್ತೆ. ಅಂದ್ರೆ ಒಬಿಸಿಟಿ ಅಥವಾ ಬೊಜ್ಜಿನ ಸಮಸ್ಯೆ, BP, ಶುಗರು, ಇವೆಲ್ಲ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೋರಿಯಾಸಿಸ್ ಇಂದಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು. ಇವೆಲ್ಲ ತುಂಬಾ ಸಿವಿಯರ್ ಸೋರಿಯಾಸಿಸ್ ಇರೋರಿಗೆ ಅಫೆಕ್ಟ್ ಆಗುತ್ತೆ ಜಾಸ್ತಿ. ಬಟ್ ಮೈಲ್ಡ್ ಸೋರಿಯಾಸಿಸ್ ಇರೋರು ಅದನ್ನ ಆ ಟೈಮಲ್ಲೇ ಕಂಟ್ರೋಲ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಮೆಟಬಾಲಿಕ್ ಡಿಸೀಸ್ ಆಗೋದನ್ನ ತಡಿಬಹುದು. ಮುಖ್ಯವಾಗಿ ನಾನು ಹೇಳ್ಬೇಕಾಗಿರೋದಂದ್ರೆ ಸೋರಿಯಾಸಿಸ್ ಒಂದು ಕಂಟೇಜಿಯಸ್ ಡಿಸೀಸ್ ಅಲ್ವೇ ಅಲ್ಲ, ಬೇರೆಯವ್ರಿಗೆ ಹರಡೋದಿಲ್ಲ. ಎಷ್ಟೊಂದ್ ಜನ ಅವ್ರನ್ನ ಮುಟ್ಲಿಕ್ಕೆ ಅಥವಾ ಅವ್ರ ಜೊತೆ ಸಂಪರ್ಕ ಮಾಡ್ಲಿಕ್ಕೆ ತುಂಬಾ ಹೆದರ್ತಾರೆ. ಆದ್ರೆ ಸೋರಿಯಾಸಿಸ್ ಬೇರೆಯವರಿಗೆ ಮುಟ್ಟಿದ್ರೆ ಹರಡುವಂತ ಕಾಯಿಲೆ ಅಲ್ಲ.
ಸೊ ನಿಮ್ಗೋ ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೋ ನಿಮ್ಗೆ ತೀರಾ ಹತ್ರದವ್ರಿಗೆ ಯಾರಿಗಾದ್ರೂ ಸೋರಿಯಾಸಿಸ್ ಇದ್ರೆ ಸೊ ಅವರಿಗೆ ಮೆಂಟಲ್ ಸಪೋರ್ಟ್ನ ಕೊಡೋದು ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ಸೋರಿಯಾಸಿಸ್ ಕಾಯಿಲೆನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಮಾಡ್ಬೇಕಷ್ಟೇನೆ. ಸೊ ಫಸ್ಟ್ ಥಿಂಗ್ ನೀವು ಮಾಡ್ಬೇಕಾಗಿರೋದು ಅವ್ರನ್ನ ಒಂದು ಒಳ್ಳೆಯ ಚರ್ಮರೋಗ ತಜ್ಞರಿಗೆ ತೋರಿಸ್ಬಿಟ್ಟು ಅವರ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಟ್ರೀಟ್ಮೆಂಟು ಒನ್ ಟೈಮ್ ಅಫೇರ್ ಅಲ್ಲ. ಈಗ ನಾವು ಹೇಗೆ ಡಯಾಬಿಟಿಸ್ಗೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ಕೋತೀವೋ, ಬಿಪಿಗೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ಕೋತೀವೋ, ಹಾಗೇನೆ ಸೋರಿಯಾಸಿಸ್ ಪೇಷಂಟ್ಸ್ ಕೂಡ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ತಗೊಂಡ್ರೆ ಸೋರಿಯಾಸಿಸ್ಸೇ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ತುಂಬಾ ಸಂತೋಷವಾಗಿ ಅವ್ರ ಜೀವನ ನಡೆಸಬಹುದು. ಸೊ ಈಗ ಚಿಕಿತ್ಸೆ ಪಾರ್ಟಿಗೆ ಬಂದಾಗ ನಾವು ಮನೆಯಲ್ಲಿ ಏನ್ ಮಾಡ್ಬೋದು? ಸೋರಿಯಾಸಿಸ್ ಇರೋವಂಥವ್ರು ಫಸ್ಟ್ ಥಿಂಗ್ ಮಾಡ್ಬೇಕಾಗಿರೋದು ಒಂದು ಒಳ್ಳೆ ಮಾಯಿಶ್ಚರೈಸರು. ಸೊ ಒಂದು ಅಲೋವೆರಾ ಇರುವಂಥದ್ದು ಇರ್ಬೋದು, ಅಥವಾ ಕೋಕೋನಟ್ ಆಯಿಲ್ ಆಗಿರ್ಬೋದು, ಲಿಕ್ವಿಡ್ ಪ್ಯಾರಾಫಿನ್ ಆಗಿರ್ಬೋದು, ಗ್ಲಿಸರಿನ್ ಆಗಿರ್ಬೋದು, ಈ ತರ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಮನೆಯಲ್ಲಿ ಯಾವಾಗ್ಲೂ 24/7 365 ಡೇಸ್ ಇರ್ಲೇಬೇಕು. ದಿನನಿತ್ಯ ಸ್ನಾನ ಆದ್ಮೇಲೆ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಫುಲ್ ಬಾಡಿ ಅಪ್ಲೈ ಮಾಡ್ಬೇಕು. ಅವರು ಸ್ನಾನ ಮಾಡೋದಿಕ್ಕೆ ತುಂಬಾ ಬಿಸಿ ನೀರು ಉಪಯೋಗಿಸಬಾರ್ದು. ಅವ್ರು ಹಾಕುವಂತ ಬಟ್ಟೆಗಳು ಕೂಡ ಲೂಸ್ ಆಗಿ ಸಡಿಲವಾಗಿರ್ಬೇಕು. ಕಾಟನ್ ಬಟ್ಟೆಗಳಾಗಿದ್ರೆ ಉತ್ತಮ. ರಫ್ ಆಗಿರ್ಕೂಡ್ದು. ಚರ್ಮ ಸೋರಿಯಾಸಿಸ್ ಒಂದು ಲಕ್ಷಣ ಅಂದ್ರೆ ಎಲ್ಲೆಲ್ಲಿ ಗಾಯ ಆಗುತ್ತೋ, ಎಲ್ಲಿ ಫ್ರಿಕ್ಷನ್ ಆಗುತ್ತೋ ಅಲ್ಲೆಲ್ಲ ಸೋರಿಯಾಸಿಸ್ ಮಚ್ಚೆಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ಚರ್ಮನ ನೀವು ಮೃದುವಾಗಿ ಟ್ರೀಟ್ ಮಾಡುವಂಥದ್ದು ತುಂಬಾ ಅವಶ್ಯ. ಸೊ ಚರ್ಮ ಸ್ನಾನ ಆದ್ಮೇಲೆ ಮಾಯಿಶ್ಚರೈಸರ್ ಹಚ್ಚೋದು, ಸರಿಯಾಗಿ ಸ್ವಲ್ಪ ಮಟ್ಟಿಗೆ ಸನ್ಲೈಟ್ ಎಕ್ಸ್ಪೋಸ್ ಮಾಡೋದು ಕೂಡ ನಿಮ್ ಕೈಯಲ್ಲೇ ಇದೆ. ಅದು ನಿಮ್ಗೆ ಬೆನಿಫಿಟ್ ಆಗುತ್ತೆ. ವಿಟಮಿನ್ ಡಿ ಕಡಿಮೆ ಆಗದೆ ಇರೋ ಹಂಗೆ ನೋಡ್ಕೊಳ್ಳಿ. ನಿಯಮಿತವಾಗಿ ಸ್ವಲ್ಪ ಎಳೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಚರ್ಮಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಆದ್ರೆ ನೀವು ಸೋರಿಯಾಸಿಸ್ ಇರುವಂತ ಪೇಷಂಟ್ಸು ಮನೆ ಮದ್ದುಗಳಾಗಿ ಅದು ಇದು ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ನೀವು ಡಾಕ್ಟರ್ ಹತ್ರ ಹೋದಾಗ ನಾವು ಫಸ್ಟ್ ಏನ್ ಮಾಡ್ತೀವಿ, ನಿಮ್ಮ ಸೋರಿಯಾಸಿಸ್ನ ಸಿವಿಯಾರಿಟಿನ ಅಸೆಸ್ ಮಾಡ್ತೀವಿ. ಪಾಸಿ ಸ್ಕೋರಿಂಗ್ ಅಂತ ಹೇಳ್ತೀವಿ. ಇಲ್ಲ ಎಷ್ಟು ಪರ್ಸೆಂಟೇಜ್ ಆಫ್ ಬಾಡಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ಫಸ್ಟ್ ನೋಡ್ತೀವಿ. ಸೊ ಮೈಲ್ಡ್ ಸೋರಿಯಾಸಿಸ್ ಇದ್ದು 5 to 10% ಇದ್ದು ನಿಮ್ಮ ಡೈಲಿ ರುಟೀನ್ಗೆ ಟ್ರಬಲ್ ಮಾಡಲ್ಲ, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಅದು ಅಫೆಕ್ಟ್ ಮಾಡ್ತಿಲ್ಲ ಅಂತಂದ್ರೆ ನಾವು ಅದನ್ನ ಮೈಲ್ಡ್ ಡಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು ಹಾಗೂ ಜೊತೆಗೆ ಒಂದು ಮಾಯಿಶ್ಚರೈಸರು ಹಾಗೂ ಹಚ್ಚಲಿಕ್ಕೆ ಕೆಲವು ಸ್ಟಿರಾಯ್ಡ್ ಔಷಧ ಇರ್ಬೋದು, ಅಥವಾ ವಿಟಮಿನ್ ಡಿ ಅನಲಾಗ್ಸ್ ಇರ್ಬೋದು, ಈ ತರದ ಕೆಲವು ಔಷಧಗಳನ್ನ ಹಚ್ಲಿಕ್ಕೆ ಕೊಡ್ತೇವೆ. ಎಷ್ಟು ದಿನ ಹಚ್ಚಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮಷ್ಟಕ್ಕೆ ನೀವೇ ಅದನ್ನ ಹಚ್ತಾ ಹೋಗ್ಬೇಡಿ. ಏನಾಗುತ್ತೆ, ಸ್ಟಿರಾಯ್ಡ್ ಔಷಧ ಎಲ್ಲ ತುಂಬಾ ದಿನ ಬಳಸಿದಾಗ ಅದನ್ನ ಹೇಗ್ ಬಳಸೋದು ಅನ್ನೋದನ್ನ ಕೂಡ ಸರಿಯಾಗಿ ತಿಳ್ಕೊಬೇಕು. ಮಧ್ಯ ಗ್ಯಾಪ್ ಕೊಡ್ಬೇಕಾಗತ್ತೆ, ಮಾಯಿಶ್ಚರೈಸರ್ ಸರಿಯಾಗಿ ಉಪಯೋಗಿಸ್ಬೇಕಾಗತ್ತೆ. ಪ್ರತಿಯೊಂದು ಪೋಟೆನ್ಸಿ ಇರೋ ಸ್ಟಿರಾಯ್ಡ್ ಅದಕ್ಕೆ ಇಷ್ಟು ದಿನ ಉಪಯೋಗಿಸ್ಬಹುದು ಅನ್ನೋವಂಥದ್ದು ಒಂದು ಇರುತ್ತೆ. ಸೊ ಅದನ್ನ ನಿಮ್ ಡಾಕ್ಟರ್ನ ಕೇಳಿ ತಿಳ್ಕೊಂಡು ಎಷ್ಟು ದಿನ ಹಚ್ಬೇಕು ಡಾಕ್ಟ್ರೆ, ನಾನು ಯಾವಾಗ ನಿಲ್ಲಿಸ್ಬೇಕು, ಎಷ್ಟು ಹಚ್ಬೇಕು, ಒಂದು ಫಿಂಗರ್ ಟಿಪ್ ಯೂನಿಟ್ ಅಂತ ಮೆಷರ್ ಮಾಡ್ತೀವಿ. ಸೊ ಆ ಫಿಂಗರ್ ಟಿಪ್ ಯೂನಿಟ್ ಅಲ್ಲಿ ಎಷ್ಟು ಯೂನಿಟ್ ಹಚ್ಬೇಕು, ನೀವು ಇದನ್ನ ಡೈಲ್ಯೂಟ್ ಮಾಡ್ಬೇಕಾ ಮಾಯಿಶ್ಚರೈಸರ್ ಜೊತೆಗೆ, ನಾನು ಹೇಗ್ ಹಚ್ಬೇಕು, ಎಷ್ಟು ಹಚ್ಚಿದ್ರೆ ಸೇಫು, ನನ್ಗೆ ಇಷ್ಟು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ, ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ಹಚ್ಕೊಳ್ಳಿ. ಟಾಪಿಕಲ್ ಟ್ರೀಟ್ಮೆಂಟ್ ಕೂಡ ಸೈಂಟಿಫಿಕ್ ಆಗಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಿಮ್ ಸೋರಿಯಾಸಿಸ್ಸು ಮಾಡ್ರೇಟ್ ಟು ಸಿವಿಯರ್ ಆಗಿದೆ, ಒಂದು 10-30% ಆಗುವಷ್ಟು ಬಾಡಿ ಇನ್ವಾಲ್ವ್ ಆಗಿದೆ, ಅಲ್ಪ ಸ್ವಲ್ಪ ವಿಸಿಬಲ್ ಆಗಿದೆ, ಈ ತರ ಇದ್ದಾಗ ನಾವು ಸಿಸ್ಟಮಿಕ್ ಮೆಡಿಸಿನ್ಸ್ ನ ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಓರಲ್ ಮೆಡಿಕೇಶನ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇನ್ನೊಂದು ಒಳ್ಳೆ ಆಪ್ಷನ್ ಅಂದ್ರೆ ನ್ಯಾರೋ ಬ್ಯಾಂಡ್ UVB ಅಥವಾ ಅಲ್ಟ್ರಾ ವೈಲೆಟ್ ಬಿ ಲೈಟ್ ನ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು. ನಿಮ್ ಮನೆ ಹತ್ರನೇ ಇದೆ ಡರ್ಮಟಾಲಜಿಸ್ಟ್ ಕ್ಲಿನಿಕ್ ಅಂತಂದ್ರೆ ಇದು ಒಂದು ಒಳ್ಳೆ ಟ್ರೀಟ್ಮೆಂಟ್. ಸೊ ನ್ಯಾರೋ ಬ್ಯಾಂಡ್ UVB ತಗೊಳ್ಳೋದ್ರಿಂದ ಇಂಟರ್ನಲ್ ಹೆಲ್ತ್ಗೆ ಏನು ಅಫೆಕ್ಟ್ ಆಗೋದಿಲ್ಲ. ಸೊ ನೀವು ರೆಗ್ಯುಲರ್ ಆಗಿ ವಾರಕ್ಕೆ 2 ಸತಿ ಚಿಕಿತ್ಸೆ ತಗೊಂಡ್ರೆ ಸೋರಿಯಾಸಿಸ್ಗೆ ಹೆಲ್ಪ್ ಆಗುತ್ತೆ. ಇನ್ ಕೆಲವರಿಗೆ ಹೋಗಿ ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಪೂವಾ ಸಾಲ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಹಚ್ಕೊಂಡು ಮನೆಯಲ್ಲೇ ನ್ಯಾಚುರಲ್ ಆಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡುವಂತಹ ಆಪ್ಷನ್ ಕೂಡ ಇದೆ. ಸಿಸ್ಟಮಿಕ್ ಥೆರಪಿ ಅಂತ ಬಂದಾಗ ಇದು ಕಂಪ್ಲೀಟ್ಲಿ ಡರ್ಮಟಾಲಜಿಸ್ಟ್ಗಳ ಡೊಮೇನು. ಸೊ ನಾವು ಡರ್ಮಟಾಲಜಿಸ್ಟ್ಗಳು ಪೇಷಂಟ್ ಹೆಲ್ತ್ ಅಸೆಸ್ ಮಾಡಿಬಿಟ್ಟು ಕೆಲವು ಬ್ಲಡ್ ಟೆಸ್ಟ್ ಮಾಡಿ ಯಾವ್ದು ಕೊಡಬಹುದು, ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದ್ರ ಮೇಲೆ ಔಷಧಗಳನ್ನ ಚೂಸ್ ಮಾಡ್ತೀವಿ. ಮಿಥೋಟ್ರೆಕ್ಸೇಟ್ ಕೊಡ್ಬೋದು, ಸೈಕ್ಲೋಸ್ಪೋರಿನ್ ಕೊಡ್ಬೋದು, ಅಸಿಟ್ರೆಟಿನ್ ಅಥವಾ ವಿಟಮಿನ್ ಎ ಅನಾಲಾಗ್ನ ಕೊಡ್ಬೋದು. ಇತ್ತೀಚೆಗೆ ಅಪ್ರಿಮಲಾಸ್ಟ್ ಅಂತ ಒಂದು ಸೇಫ್ ಆಗಿರುವಂತ ಔಷಧ ಬಂದಿದೆ, ಟೋಫಸಿಟಿನಿಬ್ ಅಂತ ಬಂದಿದೆ. ಹಲವಾರು ಆಪ್ಷನ್ಸ್ ಇದೆ. ಸೊ ಕೆಲವು ಪೇಷಂಟ್ಸ್ ಏನ್ ಅನ್ಕೋತಾರೆ, ನಾನು ಅಲೋಪತಿ ಡಾಕ್ಟರ್ ಹತ್ರ ಹೋದ ತಕ್ಷಣ ಸ್ಟಿರಾಯ್ಡ್ ಕೊಟ್ಬಿಡ್ತಾರೆ ಅಂತ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ.
ಆದ್ರೆ ಸೋರಿಯಾಸಿಸ್ಗೆ ಎಷ್ಟು ಬ್ಯೂಟಿಫುಲ್ ಔಷಧಗಳಿದಾವೆ. ಅದನ್ನ ನಾವು ಸರಿಯಾಗಿ ಮಾನಿಟರ್ ಮಾಡ್ಕೊಂಡು ಹೋದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋದನ್ನ ಖಂಡಿತ ತಪ್ಪಿಸ್ಬೋದು. ಸ್ಟಿರಾಯ್ಡ್ ಉಪಯೋಗಿಸ್ದೇನೆ ಸೋರಿಯಾಸಿಸ್ನ ಕಂಟ್ರೋಲ್ ಮಾಡ್ಬೋದು. ಈಗ ಲೇಟೆಸ್ಟ್ ಅಂತಂದ್ರೆ ಬಯೋಲಾಜಿಕ್ಸ್. ಸೊ ಕೆಲವು ಔಷಧಗಳು ಇಂಜೆಕ್ಷನ್ ರೂಪದಲ್ಲಿ ಕೊಡಲಾಗತ್ತೆ. ಇವು ಸ್ಪೆಸಿಫಿಕ್ ಆಗಿ ಆ ಡಿಸೀಸ್ ಪ್ರಾಸೆಸ್ ಅಲ್ಲಿ ಏನ್ ಇನ್ಫ್ಲಮೇಷನ್ ಉಂಟು ಮಾಡುವಂತಹ ಮಾಲಿಕ್ಯೂಲ್ಸ್ ಇರುತ್ತೆ ಅದನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡತ್ತೆ. ಇದರಿಂದಾಗಿ ನಿಮ್ಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ. ಈ ಮಾಲಿಕ್ಯೂಲ್ಸು ಸದ್ಯದ ಮಟ್ಟಿಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು. ಯಾರಿಗೆ ಅಫೋರ್ಡ್ ಮಾಡ್ಲಿಕ್ಕಾಗತ್ತೆ ಅಂತವ್ರು ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ಇಂಜೆಕ್ಷನ್ಸ್ ತಗೊಂಡು ಸೋರಿಯಾಸಿಸ್ಸೇ ಇಲ್ವೇನೋ ಅನ್ನುವಷ್ಟ್ರ ಮಟ್ಟಿಗೆ ಅವ್ರ ಜೀವನನ ನಡೆಸ್ಬೋದು. ಸೊ ನಿಮ್ಗೆ ಸೋರಿಯಾಸಿಸ್ ಇದ್ರೆ ಯಾವ್ದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ನ ನಾವು ನಿಮ್ಗೆ ರೆಕಮೆಂಡ್ ಮಾಡ್ತೀವಿ ಅನ್ನೋದನ್ನ ಈಗ ಹೇಳ್ತೀನಿ. ಮೊದಲನೇದಾಗಿ ನೀವು ಓವರ್ ವೇಟ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಯಮಿತವಾದ ವ್ಯಾಯಾಮ, ನಿಮ್ಮ ಡಯಟ್ ಸರಿಯಾಗಿರ್ಲಿ, ಊಟದಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ ಇರೋ ತರ ಫೈಬರ್ ರಿಚ್ ಡಯಟ್ ಅಂತ ಹೇಳ್ತೀವಿ. ಫುಡ್ ಅಲ್ಲಿ ಆಕ್ಚುಲಿ ಸೋರಿಯಾಸಿಸ್ಗೆ ನಾವು ಇದೇ ತರ ರಿಸ್ಟ್ರಿಕ್ಷನ್ಸ್ ಅಂತ ಹೇಳೋದಿಲ್ಲ, ಆದ್ರೆ ನಾವು ಸ್ವಲ್ಪ ಇನ್ಫ್ಲಮೇಷನ್ ನ ಕಡಿಮೆ ಮಾಡುವಂತ ಡಯಟ್ ನ ಅಡ್ವೈಸ್ ಮಾಡ್ತೀವಿ. ಸಾತ್ವಿಕವಾದ ವೆಜಿಟೇರಿಯನ್ ಡಯಟ್ ನಿಮ್ಗೆ ಉತ್ತಮ. ಪ್ರೋಟೀನ್ ಇಂಟೇಕ್ ನ ಸಂಪೂರ್ಣವಾಗಿ ಕಡಿಮೆ ಮಾಡಬಾರ್ದು, ಯಾಕೆಂದ್ರೆ ಫುಲ್ ಪ್ರೋಟೀನ್ ಕಡಿಮೆ ಮಾಡ್ಬಿಟ್ರು ನಿಮ್ಗೆ ಒಳ್ಳೇದಲ್ಲ. ಅದೇ ರೀತಿ ತುಂಬಾ ನಾನ್ ವೆಜ್ ತಗೊಂಡ್ರೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ನ ತಗೊಳ್ಳಿ. ಸೊ ಆ ರೀತಿಯ ಡಯಟ್ ನ ಅಡ್ವೈಸ್ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಿದ್ದೆ ಚೆನ್ನಾಗಿ ಮಾಡ್ಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಸ್ಮೋಕಿಂಗು ಮತ್ತೆ ಆಲ್ಕೋಹಾಲ್ ಇಂದ ದೂರ ಇರಿ. ಸೊ ಇದೆಲ್ಲ ಮಾಡೋದ್ರಿಂದ ನಿಮ್ ಶರೀರದಲ್ಲಿ ಸೋರಿಯಾಸಿಸ್ನ ಇನ್ಫ್ಲಮೇಷನ್ ಕಡಿಮೆ ಆಗಿರುತ್ತೆ. ನೀವು ಸೋರಿಯಾಸಿಸ್ನ ಮ್ಯಾನೇಜ್ ಮಾಡ್ಬೋದು. ಸೊ ನಾನು ಕೊನೆಯದಾಗಿ ಹೇಳೋದಂತಂದ್ರೆ ಸೋರಿಯಾಸಿಸ್ ಪೇಷಂಟ್ಸು ಡಿಪ್ರೆಸ್ ಆಗಬೇಡಿ. ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ. ಸೋರಿಯಾಸಿಸ್ ಜೊತೆ ಒಂದು ರೀತಿಯ ಅಡ್ಜಸ್ಟ್ಮೆಂಟ್ ಬದುಕಲಿಕ್ಕೆ ಕಲ್ತ್ಕೋಬಹುದು. ಡಿಪ್ರೆಸ್ ಆಗೋವಂಥದ್ದು ಅವಶ್ಯಕತೆ ಇಲ್ಲ. ಸೊ ಸೋರಿಯಾಸಿಸ್ನ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ನೀವು ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಶನ್ ಎಲ್ಲಾನು ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೇನೆ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇದೇ ರೀತಿ ಇನ್ಫಾರ್ಮೇಶನ್ ಇರೋವಂಥ ವಿಡಿಯೋಗಳನ್ನ ತರಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.